ವಿದ್ಯಾರ್ಥಿಗಳೇ, ನಾನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ರೈತವಾರಿ ಪದ್ಧತಿಯ ಲಕ್ಷಣಗಳು ಯಾವ್ಯಾವು ಅನ್ನೋಂಥದ್ದನ್ನು ತಿಳಿಸ್ಕೊಡ್ತೇನೆ. ಈ ಹಿಂದಿನ ಕ್ಲಾಸ್ನೊಳಗೆ ನಾನು ರೈತವಾರಿ ಪದ್ಧತಿ ಅಂದ್ರೇನು ಅನ್ನೋಂಥದ್ದನ್ನು ನಿಮಗೆ ಆಲ್ರೆಡಿ ಹೇಳಿದ್ದೆ. ರೈತವಾರಿ ಪದ್ಧತಿ ಅನ್ನೋಂಥದ್ದು ಭೂ ಮಾಲೀಕತ್ವದ ಒಂದು ಪದ್ಧತಿ. ಇದು ಭೂ ಮಾಲೀಕತ್ವದ ಒಂದು ಪದ್ಧತಿ. ಈ ಪದ್ಧತಿಯಲ್ಲಿ ರೈತನು ಎಲ್ಲಿಯವರೆಗೆ ಸರ್ಕಾರಕ್ಕೆ ಭೂ ಕಂದಾಯವನ್ನು ಮಾಡ್ತಾನೋ ಅಲ್ಲಿವರೆಗೂ ಸ್ವತಂತ್ರವಾಗಿ ತನ್ನ ಭೂಮಿಯನ್ನು ಸಾಗುವಳಿ ಮಾಡುವ ಅಥವಾ ವ್ಯವಸಾಯಕ್ಕೆ ಗೇಣಿದಾರನಿಗೆ ಕೊಡುವಂಥ ಶಾಶ್ವತವಾದ ಭೂ ಹಿಡುವಳಿಯ ಹಕ್ಕನ್ನು ರೈತವಾರಿ ಪದ್ಧತಿ ಅಂಥೇಳಿ ಕರೀತಾರೆ. ಹಾಗಾಗಿ ಈ ರೈತವಾರಿ ಪದ್ಧತಿಯಲ್ಲಿ ಸಾಮಾಜಿಕ ಚಿಂತಕರು ಮತ್ತು ಸಮಾಜಶಾಸ್ತ್ರಜ್ಞರು ರೈತವಾರಿ ಪದ್ಧತಿಯನ್ನು ಕುರಿತು ಕೊಟ್ಟಿರ್ತಕ್ಕಂತಹ ವ್ಯಾಖ್ಯೆಗಳನ್ನು ನಾವು ನೋಡಿದಾಗ, ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಭೂ ಹಿಡುವಳಿಯ ಪದ್ಧತಿಯಲ್ಲಿ ಕಂದಾಯ ಪದ್ಧತಿಯಾಗಿರ್ತಕ್ಕಂಥ ರೈತವಾರಿ ವ್ಯವಸ್ಥೆಯ ಒಂದು ಸ್ವಭಾವದ ಲಕ್ಷಣಗಳನ್ನು ನೋಡಿದರೆ, ಈ ಪದ್ಧತಿಯಲ್ಲಿ ಕೆಲವೊಂದು ಪಟ್ಟಿಗಳನ್ನು ಮಾಡಲಾಗಿದೆ ರೈತವಾರಿ ಪದ್ಧತಿಯ ಲಕ್ಷಣಗಳನ್ನು. ಮೊದಲನೇದಾಗಿರ್ತಕ್ಕಂಥದ್ದು ಮಧ್ಯವರ್ತಿಗಳ ಮಧ್ಯಸ್ಥಿಕೆ ಇಲ್ಲದೆ ಕಂದಾಯವನ್ನು ತುಂಬುವಂಥದ್ದು. ಮಧ್ಯವರ್ತಿಗಳಿಲ್ಲದೇ ಮಧ್ಯಸ್ಥಿಕೆ ಇಲ್ಲದೇ ರೈತವಾರಿ ಪದ್ಧತಿಯಲ್ಲಿ ರೈತರು ಸರ್ಕಾರಕ್ಕೆ ಕಂದಾಯವನ್ನು ತುಂಬುವಂಥದ್ದು. ಮಧ್ಯವರ್ತಿಗಳು ಇಲ್ಲದೇ ಇರೋ ರೀತಿಯಲ್ಲಿ ಈ ಪದ್ಧತಿಯಲ್ಲಿ ಸರ್ಕಾರ ರೈತನು ಪಡೆದುಕೊಂಡಿರ್ತಕ್ಕಂಥ ಭೂಮಿಯ ಮೇಲೆ ನಿಗದಿಪಡಿಸಿರ್ತಕ್ಕಂತಹ ಭೂ ಕಂದಾಯವನ್ನು ನೇರವಾಗಿ ರೈತನೇ ಸ್ವತಃ ಸರ್ಕಾರಕ್ಕೆ ತುಂಬುತ್ತಾನೆ ಈ ಒಂದು ಪದ್ಧತಿಯೊಳಗೆ. ಏಕೆಂತಂದ್ರೆ ಈ ಪದ್ಧತಿಯಲ್ಲಿ ರೈತನು ಜಮೀನ್ದಾರನಿಂದ ಭೂಮಿಯನ್ನು ಪಡೆದು ಜಮೀನ್ದಾರನಿಂದ ರೈತ ಭೂಮಿಯನ್ನು ಪಡೆದು ಸಾಗುವಳಿದಾರನಾಗಿರಲ್ಲ. ಅವಾಗ ಏನಾಗಿರ್ತಾನೆ ಅಂದರೆ ಸರ್ಕಾರದಿಂದ ಭೂ ಮಾಲೀಕತ್ವದ ಹಕ್ಕನ್ನು ಪಡೆದು ತಾತ್ಕಾಲಿಕವಾಗಿ ಭೂ ಒಡೆಯನಾಗಿರ್ತಾನೆ. ಟೆಂಪ್ರವರಿ ಆಗಿರ್ತಕ್ಕಂಥ ಭೂ ಒಡೆಯನಾಗಿರ್ತಾನೆ. ಹಾಗಾಗಿ ತನ್ನ ಭೂ ಮಾಲೀಕತ್ವದಿಂದ ಬರುವ ಭೂಮಿಯ ಕಂದಾಯವನ್ನು ತುಂಬುವ ಜವಾಬ್ದಾರಿ ವೈಯಕ್ತಿಕವಾಗಿ ರೈತನ ಮೇಲೆ ಇರುತ್ತೆ. ಹಾಗಾಗಿ ಈ ಪದ್ಧತಿಯಲ್ಲಿ ರೈತನಿಗೆ ಭೂ ನೋಂದಣಿ ಹಿಡುವಳಿದಾರನಂತನೂ ಸಹಿತ ಕರೀತಾರೆ. ಎರಡನೇದಾಗಿರ್ತಕ್ಕಂಥದ್ದು, ಸರ್ಕಾರವು ರೈತನ ಹಕ್ಕನ್ನು ಯಾವುದೇ ಕಾರಣಕ್ಕೂ ಕಿತ್ತುಕೊಳ್ಳುವ ಹಾಗೆ ಇಲ್ಲ. ಎರಡನೇ ಲಕ್ಷಣ, ಇಲ್ಲಿ ಬ್ರಿಟಿಷರ ಒಂದು ಸಾಮ್ರಾಜ್ಯ ಭೂ ಹಿಡುವಳಿಯ ಇಲ್ಲಿ ರೈತವಾರಿ ಪದ್ಧತಿಯಲ್ಲಿ ರೈತನು ಕೇವಲ ಭೂ ಸಾಗುವಳಿದಾರ ಆಗಿಲ್ಲ, ಇಲ್ಲಿಯೂ ಕೂಡ ಭೂಮಿಯನ್ನು ಉಪಯೋಗಿಸುವ, ಮತ್ತೊಬ್ಬರಿಗೆ ಕಾಣಿಕೆಯಾಗಿ ಕೊಡುವ ಮತ್ತು ಮಾಲೀಕತ್ವದ ಭೂಮಿಯನ್ನು ಮಾರುವ ಹಕ್ಕನ್ನು ಸಹಿತ ಕೃಷಿಕ ಪಡೆದುಕೊಂಡಿದ್ದಾನೆ. 20, 30, 40 ವರ್ಷಗಳಿಗೊಮ್ಮೆ ಆಯಾ ಪ್ರಾಂತ್ಯದಲ್ಲಿ ಜಾರಿಯಲ್ಲಿರ್ತಕ್ಕಂತಹ ಕಾಯ್ದೆಗಳಿಗೆ ಅನುಗುಣವಾಗಿ ರೈತ ಆ ಹಕ್ಕನ್ನು ಪಡೆದುಕೊಂಡಿರ್ತಾನೆ. ಅದೇ ರೀತಿಯಲ್ಲಿ ಮೂರನೇದಾಗಿರ್ತಕ್ಕಂಥ ಒಂದು ಲಕ್ಷಣ ಏನಪ್ಪ ಅಂತಂದ್ರೆ, ರೈತ ತನ್ನ ಭೂಮಿಯನ್ನು ತೊರೆಯುವ ಹಕ್ಕನ್ನು ಸಹಿತ ಪಡ್ಕೊಂಡಿದ್ದ ಎಲ್ಲಿ ರೈತವಾರಿ ಪದ್ಧತಿಯೊಳಗೆ. ಇಲ್ಲಿ ರೈತ ಭೂ ಒಡೆತನದ ಪದ್ಧತಿಯಲ್ಲಿ ರೈತ ತನ್ನ ಸ್ವಾಧೀನದಲ್ಲಿರ್ತಕ್ಕಂಥ ಯಾವುದೇ ಭೂಭಾಗವನ್ನು ತನಗೆ ಬೇಡವಾದಲ್ಲಿ ಅವನು ಬಿಡೋದು ಅಥವಾ ತ್ಯಜಿಸೋದು ಹಕ್ಕನ್ನು ಪಡೆದುಕೊಂಡಿದ್ದಾನೆ. ಅದೇ ರೀತಿಯಾಗಿ ರೈತವಾರಿ ಪದ್ಧತಿಯಲ್ಲಿ ರೈತನು ಭೂಮಿಯನ್ನು ತ್ಯಜಿಸುವ ಹಕ್ಕನ್ನು ಸಹಿತ ಪಡ್ಕೊಂಡಿದ್ದಾನೆ. ಅದೇ ರೀತಿಯಾಗಿ ತನ್ನ ಸಂಪನ್ಮೂಲಗಳಿಗೆ ಅನುಗುಣವಾಗಿ ತನ್ನ ಭೂ ಸಾಗುವಳಿಯನ್ನು ಸಹಿತ ವಿಸ್ತರಿಸಿಕೊಳ್ಳುವ ಮೂಲಕ ಸರ್ಕಾರದಿಂದ ಹೆಚ್ಚಿನ ಭೂಮಿಯನ್ನು ಪಡೆಯುವ ಹಕ್ಕನ್ನು ಸಹಿತ ಪಡೆದುಕೊಂಡಿದ್ದಾನೆ. ಅಂದರೆ ರೈತವಾರಿ ಪದ್ಧತಿಯಲ್ಲಿ ರೈತ ಯಾವುದೇ ಬಂಧನಕ್ಕೆ ಒಳಗಾಗದೇನೆ ಸ್ವತಂತ್ರವಾಗಿ
ಸರ್ಕಾರಕ್ಕೆ ಭೂಕಂದಾಯವನ್ನು ಕಟ್ಟಬಹುದು ಮತ್ತು ತನ್ನ ಸ್ವಾಧೀನದಲ್ಲಿರ್ತಕ್ಕಂಥ ಒಂದು ಭೂಮಿಯನ್ನು ಮಾರುವ ಅಥವಾ ಸರ್ಕಾರದಿಂದ ಇನ್ನಷ್ಟು ಭೂಮಿಯನ್ನು ಪಡೆದುಕೊಳ್ತಕ್ಕಂಥ ಹಕ್ಕನ್ನು ಸಹಿತ ಹೊಂದಿದ್ದಾನೆ ಈ ಒಂದು ರೈತವಾರಿ ಪದ್ಧತಿಯೊಳಗೆ. 4ನೇದಾಗಿರ್ತಕ್ಕಂಥದ್ದು, ರೈತನು ಭೂಮಿಯನ್ನು ಗೇಣಿಗಾಗಿ ಕೊಡುವ ಹಕ್ಕನ್ನು ಪಡೆದುಕೊಂಡಿದ್ದಾನೆ. ರೈತವಾರಿ ಪದ್ಧತಿಯೊಳಗೆ ಗೇಣಿಗಾಗಿ ಅಂತ ಹೇಳಿದ್ರೆ ಬೇರೆಯವರಿಗಾಗಿ ಬಾಡಿಗೆ ಮೂಲಕ ಗೇಣಿಯನ್ನು ಉಳುವುದಕ್ಕೋಸ್ಕರ ಭೂಮಿಯನ್ನು ಕೊಡುವ ಹಕ್ಕನ್ನು ಸಹಿತ ಪಡ್ಕೊಂಡಿದ್ದಾನೆ. ಯಾರಂತ ಹೇಳಿದ್ರೆ ತನ್ನ ಭೂಮಾಲೀಕತ್ವದಲ್ಲಿರ್ತಕ್ಕಂತಹ ಎಲ್ಲ ಭೂಕ್ಷೇತ್ರವನ್ನು ಮತ್ತೊಬ್ಬನಿಗೆ ಸಾಗುವಳಿಗಾಗಿ ವಾರ್ಷಿಕವಾಗಿ ಅಂದರೆ ವರ್ಷಕ್ಕೆ ಅಥವಾ ದ್ವಿವಾರ್ಷಕ್ಕೆ 4 ವರ್ಷಕ್ಕೆ ಹೀಗೆ ಗೇಣಿ ಮಾಡೋದಕ್ಕೋಸ್ಕರ ಭೂಮಿಯನ್ನು ಬೇರೆಯವರಿಗೆ ಹಣ ಪಡೆದುಕೊಂಡು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ರೈತವಾರಿ ಪದ್ಧತಿಯೊಳಗೆ ಇದೆ. ಇನ್ನು 5ನೇದಾಗಿರ್ತಕ್ಕಂಥದ್ದು, ಭೂ ಕಂದಾಯವನ್ನು ನಿರ್ದಿಷ್ಟ ಅವಧಿಗೆ ತುಂಬುವುದನ್ನು ನಿಗದಿಪಡಿಸಲಾಗಿದೆ. ದಿವಸವನ್ನು ಫಿಕ್ಸ್ ಮಾಡಿದೆ, ಎಷ್ಟು ವರ್ಷಕ್ಕೊಮ್ಮೆ ಕಂದಾಯವನ್ನು ಕಟ್ಟಬೇಕು ಅನ್ನೋಂಥದ್ದನ್ನು ಈ ಒಂದು ರೈತವಾರಿ ಪದ್ಧತಿಯಲ್ಲಿ ಭೂ ಮಾಲೀಕತ್ವದ ಹಕ್ಕನ್ನು ಸಹಿತ ಪಡೆದುಕೊಳ್ಳುವುದರ ಮೂಲಕ ಒಂದು ನಿರ್ದಿಷ್ಟ ಅವಧಿಯವರೆಗೆ ನಿಗದಿಪಡಿಸಲಾಗಿರ್ತಕ್ಕಂತಹ ಅವಧಿಯಲ್ಲಿ ಪ್ರತಿ ವರ್ಷವೂ ಸಹಿತ ನಿರ್ದಿಷ್ಟಪಡಿಸಿರ್ತಕ್ಕಂತಹ ಅವಧಿಯವರೆಗೆ ಭೂಕಂದಾಯವನ್ನು ತುಂಬುವಂಥದ್ದನ್ನು ನಿಗದಿಪಡಿಸಲಾಗಿದೆ. ಎಲ್ಲಿಯವರೆಗೆ ಎಲ್ಲಿಯವರೆಗೆ ಭೂ ಮಾಲೀಕತ್ವವನ್ನು ಹೊಂದಿರ್ತಾನೋ ಅಲ್ಲಿವರೆಗೂ ರೈತ ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟತಕ್ಕಂಥದ್ದು ಮುಂದುವರೆದಾಗಿರುತ್ತೆ. ಹೀಗೆ ರೈತವಾರಿ ಪದ್ಧತಿಯಲ್ಲಿ ಭೂ ಮಾಲೀಕತ್ವದ ಹಕ್ಕುದಾರನಾಗಿರ್ತಕ್ಕಂಥ ರೈತ ನೇರವಾಗಿ ಸರ್ಕಾರದಿಂದ ಭೂಮಿಯನ್ನು ಪಡೆದುಕೊಳ್ಳುವ ಒಂದು ವ್ಯಕ್ತಿ ಆಧಾರಿತವಾಗಿರ್ತಕ್ಕಂಥ ಪದ್ಧತಿಯಾಗಿ ಇದು ಕಂಡುಬರುತ್ತೆ. ಈ ಪದ್ಧತಿಯಲ್ಲಿ ಮಹಾರಾಷ್ಟ್ರ, ಅಸ್ಸಾಂ, ತಮಿಳುನಾಡು ರಾಜ್ಯಗಳಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇದರ ಒಂದು ಅಸ್ತಿತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ರೈತವಾರಿ ಜಮೀನ್ದಾರಿ ಪದ್ಧತಿಗಳಿಗಿಂತ ಉತ್ತಮವಾಗಿ ಇದೆ ಅಂಥೇಳಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಜಮೀನ್ದಾರಿ ಪದ್ಧತಿಗಳಿಗಿಂತಲೂ ರೈತವಾರಿ ಪದ್ಧತಿ ಉತ್ತಮವಾಗಿದೆ ಅನ್ನೋಂಥದ್ದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜಶಾಸ್ತ್ರಜ್ಞರು. ಅದೇ ರೀತಿ ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಜಮೀನ್ದಾರಿ ಪದ್ಧತಿ. ಈ ಜಮೀನ್ದಾರಿ ಪದ್ಧತಿಯು ಸಹಿತ ಶಾಶ್ವತ ಭೂ ವಸಾಹತು ಯೋಜನೆಯ ಒಂದು ಅಡಿಯಲ್ಲಿ ಶಾಶ್ವತ ಭೂ ವಸಾಹತು ಒಂದು ಯೋಜನೆಯ ಅಡಿಯಲ್ಲಿ ಜಮೀನ್ದಾರಿ ಪದ್ಧತಿ ಅನ್ನೋಂಥದ್ದು ಬ್ರಿಟಿಷ್ ಭಾರತದ ಭೂ ಹಿಡುವಳಿ ಪದ್ಧತಿಯಲ್ಲಿ ಮೊಟ್ಟಮೊದಲನೇದಾಗಿ 1793ರಲ್ಲಿ ಒಂದು ಮಧ್ಯವರ್ತಿ ವ್ಯವಸ್ಥೆಯನ್ನಾಗಿ ಬಂಗಾಳ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂತು. ಯಾವುದು? ಈ ಒಂದು ಜಮೀನ್ದಾರಿ ಪದ್ಧತಿ ಅನ್ನೋಂಥದ್ದು. ಕಾಲಕ್ರಮೇಣ ಇದೇನಾಯಿತು ಅಂತಂದರೆ ಈ ಪದ್ಧತಿಯು ದೇಶದ ಎಲ್ಲ ಭಾಗಗಳಿಗೂ ಹರಡ್ತಾ ಹೋಯಿತು. ಶಾಶ್ವತ ಭೂ ವಸಾಹತು ಅಥವಾ ಜಮೀನ್ದಾರಿ ಪದ್ಧತಿಗೆ ದಾರಿ ಮಾಡಿಕೊಡ್ತು. ಈ ಪದ್ಧತಿಯನ್ನು ಮೊಟ್ಟಮೊದಲನೇದಾಗಿ ಜಾರಿಗೆ ತಂದಿರತಕ್ಕಂಥವರು ಫಿಲಿಪ್ ಫ್ರಾನ್ಸಿಸ್ ಅವರು ಪ್ರಯತ್ನವನ್ನು ಪಟ್ಟರು. ನಂತರ ಲಾರ್ಡ್ ಕಾರ್ನ್ ವಾಲಿಸ್ ಜಮೀನ್ದಾರಿ ಪದ್ಧತಿಯನ್ನು ಅವರ ಒಂದು ಅವಧಿಯಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಅವರು ಬ್ರಿಟಿಷರ ಇವರ ಒಂದು ಅವಧಿಯಲ್ಲಿ ಇವರು ಇದನ್ನು ಸಂಪೂರ್ಣವಾಗಿ ಜಾರಿಗೆ ತಂದರು. ಹಾಗಾಗಿ ಈ ಜಮೀನ್ದಾರಿ ಪದ್ಧತಿ ಅನ್ನೋಂಥದ್ದು ಲಾರ್ಡ್ ಕಾರ್ನ್ ವಾಲಿಸ್ ಅವರು ಈ ಪದ್ಧತಿಯನ್ನು ಮಧ್ಯವರ್ಗದ ರೈತರನ್ನ ಉತ್ತೇಜಿಸುವುದಕ್ಕಾಗಿ, ಮಧ್ಯವರ್ಗದ ಕೃಷಿಕರನ್ನು ಮೇಲೆತ್ತುವ ಸಲುವಾಗಿ, ಕೃಷಿ ವಿಷಯಗಳಲ್ಲಿ ಅದರಲ್ಲಿಯೂ ಸಹಿತ ಭೂಮಿ ಹೆಚ್ಚಿನ ರೈತರಿಗೆ ಇರಲಿಲ್ಲ. ಆ ಭೂಮಿಯನ್ನು ನೀಡುವ ಮೂಲಕ ಭೂಮಿಯಲ್ಲಿ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಪಡೆಯಲಿಕ್ಕೆ ಮತ್ತು ಹಣ ವಿನಿಯೋಗ ಮಾಡಿ ಅದರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವ ರೀತಿಯಲ್ಲಿ ಕೃಷಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಂಡವಾಳ ಮತ್ತು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ಅನುಕೂಲವಾಗುವಂಥ ರೀತಿಯಲ್ಲಿ ಜಮೀನ್ದಾರಿ ಪದ್ಧತಿಯ ಅನ್ನುವಂಥದ್ದು ಜಾರಿಗೆ ಬಂತು.
ಇಲ್ಲಿ ಜಮೀನ್ದಾರಿ ಪದ್ಧತಿ ಅನ್ನುವಂಥದ್ದು ಒಂದು ಭೂ ಕಂದಾಯ ಸಂರಕ್ಷಣೆಯ ಗುರಿ ಸಾಧನೆ ಇದಾಗಿತ್ತು ಜಮೀನ್ದಾರಿ ಪದ್ಧತಿದು. ಹಾಗಾಗಿ ಇದಷ್ಟ ಅಲ್ಲದೆ ಪ್ರಜೆಗಳ ಸಂರಕ್ಷಣೆನೂ ಕೂಡ ಆಗಿತ್ತು ಜಮೀನ್ದಾರಿ ಪದ್ಧತಿಯ ಒಂದು ಉದ್ದೇಶ. ಅದೇ ರೀತಿ ರೈತರ ಭದ್ರತೆಯನ್ನು, ರೈತರ ಹಿತದೃಷ್ಟಿಯ ಒಂದು ಯೋಗ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಜಾರಿಗೆ ಬಂತು ಅನ್ನುವಂಥದ್ದನ್ನು ಅನೇಕ ಸಮಾಜಶಾಸ್ತ್ರಜ್ಞರು ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ರೈತರಿಂದ ಸರ್ಕಾರವು ಈ ಜಮೀನ್ದಾರಿ ಪದ್ಧತಿಯನ್ನು ಅಸ್ತಿತ್ವಕ್ಕೆ ತರಲು ಅವರು ಸುರಕ್ಷಿತ ಆಡಳಿತ ಹಾಗೂ ಭೂ ಸಂರಕ್ಷಣೆಯ ಉದ್ದೇಶ ಈ ಜಮೀನ್ದಾರಿ ಪದ್ಧತಿಯ ಉದ್ದೇಶ ಆಗಿತ್ತು. ಭೂ ಕಂದಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಮತ್ತು ಭೂಮಿಯನ್ನು ಸಂರಕ್ಷಣೆ ಮಾಡೋದು ಕೂಡ ಈ ಜಮೀನ್ದಾರಿ ಪದ್ಧತಿಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಗಿತ್ತು ಜಾರಿಗೆ ತರಬೇಕಾದ್ರೆ. ಹಾಗಾದರೆ ಈ ಜಮೀನ್ದಾರಿ ಪದ್ಧತಿ ಅಂದರೆ ಏನು? ಈ ಜಮೀನ್ದಾರಿ ಪದ್ಧತಿ ಅಂದರೆ ಶಾಶ್ವತ ಭೂ ವಸಾಹತು ಪದ್ಧತಿ. ಶಾಶ್ವತವಾಗಿ ಭೂಮಿಯ ಹಕ್ಕನ್ನು ಪಡಿತಕ್ಕಂಥದ್ದು ಅಥವಾ ರೈತನಿಂದ ಕಂದಾಯ ವಸೂಲಿ ಮಾಡುವ ಮಧ್ಯವರ್ತಿಗಳನ್ನು ಉತ್ತೇಜಿಸುವ ಒಂದು ಕಾರಣಕ್ಕೆ ಅವರಿಗೆ ಸರ್ಕಾರ ಶಾಶ್ವತವಾಗಿ ಭೂಮಾಲೀಕತ್ವವನ್ನು ಒದಗಿಸುವ ಒಂದು ಪದ್ಧತಿಯಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಜಮೀನ್ದಾರಿ ಪದ್ಧತಿ ಅಂದರೆ ಶಾಶ್ವತ ಹಕ್ಕನ್ನು ಪಡೆಯತಕ್ಕಂಥದ್ದು ಭೂ ವಸಾಹತು ಪದ್ಧತಿ ಇದಾಗಿದೆ. ಇಲ್ಲಿ ಅನೇಕ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಮುಲ್ಕಿಸ್ ಅನ್ನುವಂಥ ಸಮಾಜಶಾಸ್ತ್ರಜ್ಞರು ಈ ಒಂದು ಜಮೀನ್ದಾರಿ ಪದ್ಧತಿಯ ಬಗ್ಗೆ ಇವರು ಜಮೀನ್ದಾರಿ ಪದ್ಧತಿ ಅನ್ನುವಂಥದ್ದು ಮೂಲತಃ ಭೂ ಸ್ವಾಧೀನ ಹಕ್ಕನ್ನು ಪಡೆಯುವ ಪದ್ಧತಿ ಇದಾಗಿದೆ. ಭೂ ಸ್ವಾಧೀನ ಹಕ್ಕನ್ನು ಪಡಿತಕ್ಕಂಥದ್ದು ಎಂಬ ಅರ್ಥವನ್ನು ನೀಡ್ತಾ ಇದ್ದಾರೆ. ಈ ಜಮೀನ್ದಾರ ಹಳ್ಳಿಯಲ್ಲಾಗಲಿ ಅಥವಾ ಪಟ್ಟಣದಲ್ಲೇ ಆಗಲಿ ಇದು ಭೂ ಮಾಲೀಕನಾಗಿರಬಹುದು. ಸಂಪೂರ್ಣವಾಗಿರ್ತಕ್ಕಂಥ ಭೂ ಮಾಲೀಕತ್ವದ ಹಕ್ಕನ್ನು ಪಡ್ಕೊಳ್ತಕ್ಕಂಥದ್ದು. ಆದರೆ ರೈತವಾರಿ ಪದ್ಧತಿಯಲ್ಲಿ ಹಾಗಿರಲಿಲ್ಲ, ಟೆಂಪ್ರವರಿ ಇತ್ತು ರೈತವಾರಿಗೆ. ಹಾಗಾಗಿ ಈ ಒಂದು ಜಮೀನ್ದಾರಿ ಪದ್ಧತಿಯ ಕುರಿತು ಈ ಪದ್ಧತಿಯಲ್ಲಿ ಶಾಶ್ವತವಾದ ಭೂ ಒಡೆತನ ಹಕ್ಕನ್ನು ಪಡೆಯುವ ಪದ್ಧತಿ ಇದಾಗಿದ್ದು, ಇಂತಹ ಒಂದು ಒಡೆತನವನ್ನು ಪಡೆದು ಭೂ ಮಾಲೀಕರು ಸಾಗುವಳಿದಾರನಿಂದ ಕಂದಾಯವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ತುಂಬುವ ಸರ್ಕಾರ ಮತ್ತು ಸಾಗುವಳಿದಾರನ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದು ಈ ಜಮೀನ್ದಾರಿ ಪದ್ಧತಿಯಾಗಿದೆ. ಅದೇ ರೀತಿ ಜಮೀನ್ದಾರಿ ಪದ್ಧತಿ ಅಂತಂದರೆ ಇದು ಈ ಹಿಡುವಳಿ ಪದ್ಧತಿಯಲ್ಲಿ ಒಂದು ವ್ಯವಸ್ಥೆಯಾಗಿದ್ದು, ಭೂ ಹಿಡುವಳಿ ಪದ್ಧತಿ ವ್ಯವಸ್ಥೆಯಾಗಿದ್ದು, ಈ ವ್ಯವಸ್ಥೆಯಲ್ಲಿ ಭೂ ಮಾಲೀಕತ್ವವು ಭೂ ಸಾಗುವಳಿ ಮತ್ತು ಶ್ರಮಗಾರಿಕೆಯಿಂದ ಪ್ರತ್ಯೇಕಿಸಲ್ಪಟ್ಟಿವೆ. ಶ್ರಮಗಾರ ಬೇರೆ, ಉಳುವವನ್ ಬೇರೆ ಮತ್ತು ಮಾಲೀಕ ಬೇರೆ. ಅರ್ಥ ಆಯ್ತಾ? ಉಳುವವನ್ ಬೇರೆ, ಗೇಣಿ ಮಾಡೋನ್ ಬೇರೆ, ಮಾಲೀಕ ಬೇರೆ ಅಂಥೇಳಿ ಡಿವೈಡ್ ಮಾಡಿದ್ದಾರೆ ಇವರಿಬ್ಬಳನ್ನ ಇದರಲ್ಲಿ ಜಮೀನ್ದಾರಿ ಪದ್ಧತಿ ಒಳಗೆ. ಹಾಗಾಗಿ ಈ ಒಂದು ಜಮೀನ್ದಾರಿ ಪದ್ಧತಿಯು ಸರ್ಕಾರ ಮತ್ತು ಸಾಗುವಳಿದಾರನ ನಡುವೆ ಮಧ್ಯವರ್ತಿಯಾಗಿ ಕಂದಾಯ ವಸೂಲಿ ಮಾಡುವ ಒಂದು ಪದ್ಧತಿ ಇದಾಗಿದೆ. ಸರ್ಕಾರ ಮತ್ತು ಸಾಗುವಳಿದಾರ ಇಬ್ಬರ ನಡುವೆ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಜಮೀನ್ದಾರಿ ಪದ್ಧತಿ. ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಭೂ ಸ್ವಾಧೀನ ಹಕ್ಕನ್ನು ನೀಡಿ ಅವನನ್ನು ಭೂ ಮಾಲೀಕನನ್ನಾಗಿ ಮಾಡಿ ಆ ಭೂ ಮಾಲೀಕನ ಮುಖಾಂತರ ಸರ್ಕಾರದ ಬೊಕ್ಕಸಕ್ಕೆ ನಿಗದಿ ಭೂ ಕಂದಾಯವನ್ನು ಪಾವತಿ ಮಾಡಿಕೊಂಡು ಸರ್ಕಾರ ಪದ್ಧತಿಯ ಮೇರೆಗೆ ಜಮೀನ್ದಾರ ಏನು ಮಾಡ್ತಾನಂದರೆ ಜಮೀನ್ದಾರ ಪದ್ಧತಿ ಸರ್ಕಾರದ ಪದ್ಧತಿಯೇ ಈ ಜಮೀನ್ದಾರಿ ಪದ್ಧತಿಯಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಭೂ ಮಾಲೀಕತ್ವದ ಒಂದು ಹಕ್ಕುಗಳನ್ನು ಕೇವಲ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಕೊಡಲಾಗ್ತಾ ಇತ್ತು. ಜಮೀನ್ದಾರ ಸ್ವತಃ ಭೂ ಸಾಗುವಳಿ ಮಾಡ್ದೇನೆ
ಜಮೀನ್ದಾರ ಸ್ವತಃ ಭೂ ಸಾಗುವಳಿಯನ್ನು ಮಾಡ್ದೇನೆ ಭೂಮಿಯನ್ನು ಸಾಗುವಳಿದಾರನಿಗೆ, ಸಾಗುವಳಿ ಮಾಡ್ತಕ್ಕಂಥವನಂದ್ರೆ ಬಿತ್ತಿ ಬೆಳೆಯೋನಿಗೆ ಮಾಡೋವನಿಗೆ ಸಾಗುವಳಿಗಾಗಿ ಕೊಟ್ಟು ಅದರಿಂದ ತೆರಿಗೆ ಸಂಗ್ರಹಿಸುವುದೇ ಇದರ ಕಾರ್ಯ. ಅರ್ಥ ಆಯ್ತಾ ಈಗ ಸ್ಪಷ್ಟವಾಗಿ ನಿಮಗೆ? ಇಷ್ಟೆಲ್ಲ ಹೇಳೋದಕ್ಕಿಂತ ಇದು ಸಿಂಪಲ್. ಇದು ಭೂಮಿಯ ಒಂದು ಒಡೆತನದ ಹಕ್ಕನ್ನು ಪಡ್ಕೊಂಡಿದ್ದಾನೆ, ಆದರೆ ಭೂಮಿಯನ್ನು ಸಾಗುವಳಿ ಮಾಡಂಗಿಲ್ಲ. ಇಲ್ಲಿ ಜಮೀನ್ದಾರ ಏನು ಮಾಡ್ತಾನಂದ್ರೆ ಸಾಗುವಳಿದಾರನಾಗಿರ್ತಕ್ಕಂಥ ರೈತನಿಗೆ ಕೊಡ್ತಾನೆ ಮತ್ತು ಸಾಗುವಳಿಗಾಗಿ ಕೊಟ್ಟು ಅವರಿಂದ ತೆರಿಗೆ ಸಂಗ್ರಹವನ್ನು ಮಾಡ್ತಾನೆ. ಆದರೆ ರೈತವಾರಿ ಪದ್ಧತಿಯಲ್ಲಿ ಹಂಗಿಲ್ಲ. ಅವನೇ ಮಾಡ್ಬೋದು ಅಥವಾ ಬೇರೆಯವ್ರಿಗೆ ಗೇಣಿಗಾಗಿನೂ ಸಹಿತ ಕೊಡ್ಬೋದು, ಗೇಣಿಗಾರಿಕೆಯಲ್ಲಿ ಸಹಿತ ಕೊಡ್ಬೋದು. ಅವ್ನು ಸುಮ್ಮನೆ ಅಲ್ಲಿ ಸರ್ಕಾರ ಅಧೀನದಲ್ಲಿರ್ತಕ್ಕಂಥ ಭೂಮಿಯನ್ನೇ ಆಗಿರಲಿ ಅಥವಾ ತನ್ನ ಭೂಮಿಯನ್ನೇ ಆಗಿರಲಿ ಅವನೇನು ಮಾಡ್ತಾನೆ, ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಕಂದಾಯ ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಒಟ್ಟಾರೆಯಾಗಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು ರೈತವಾರಿ ಪದ್ಧತಿ ಅಂತಂದ್ರೆ. ಆದರೆ ಇದು ಸಾಗುವಳಿದಾರನಿಗೆ ಕೊಡುವ ಮೂಲಕ ಜಮೀನ್ದಾರ ಏನು ಮಾಡ್ತಾನೆ, ಕಂದಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ತೆರಿಗೆ ಸಂಗ್ರಹಣವನ್ನು. ಇದು ಇವರ ಕಾರ್ಯ ಜಮೀನ್ದಾರಿ ಪದ್ಧತಿಯಲ್ಲಿ. ಸೊ ಇಷ್ಟು ಈ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಯ ಬಗ್ಗೆ ಇರ್ತಕ್ಕಂಥ ಒಂದು ಸಂಕ್ಷಿಪ್ತ ನೋಟ. ಅದೇ ರೀತಿ ನಿಮಗೆ ಬರ್ತಕ್ಕಂಥದ್ದು ಇಲ್ಲಿವರೆಗೆ ನಿಮಗೆ ಈ ಒಂದು ಭೂ ಸುಧಾರಣೆ ಅನ್ನೋಂಥದ್ದು ಬಂತೀವಿ. ಎಲ್ಲ ಆದಮೇಲೆ ಜಮೀನ್ದಾರಿಕೆ, ರೈತವಾರಿ ಪದ್ಧತಿ ಇವೆಲ್ಲ ಹೋಗಲಾಡಿಸೋದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ ಭೂ ಸುಧಾರಣೆ ಪದ್ಧತಿಯನ್ನು ಜಾರಿಗೆ ತಂದರು. ಹೌದಾ? ಈ ಭೂ ಸುಧಾರಣೆ ಅನ್ನೋಂಥದ್ದು ಯಾಕೆ ಬಂತು? ಬ್ರಿಟಿಷರ ಸರ್ಕಾರಕ್ಕೆ ತೊಂದರೆಗಳಾಗಲಿಕ್ಕೆ ಪ್ರಾರಂಭ ಆಯಿತು. ಭೂ ಕಂದಾಯ ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಗ್ರಹಿಸಲಿಕ್ಕೆ ಪ್ರಾರಂಭ ಮಾಡಿದರು. ಈ ಪದ್ಧತಿ ಜಾರಿಗೆ ಬಂದುದರಿಂದ ಬ್ರಿಟಿಷ್ ಸರ್ಕಾರಕ್ಕೇನಾಯಿತು, ಬರತಕ್ಕಂಥ ರಾಜಕೀಯ ತೊಂದರೆಗಳು ನಿವಾರಣೆ ಅದು. ಆದರೆ ಗ್ರಾಮಗಳಲ್ಲಿ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬಂದು ಬಹುಕಾಲದವರೆಗೆ ಭಾರತದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಅವ್ರು ಏನು ಮಾಡಿದರು, ಆಡಳಿತವನ್ನು ನಡೆಸಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ಆದರೆ ಕೃಷಿಕರ ಒಂದು ಹಿತದೃಷ್ಟಿಯಿಂದ ಲಾಭವನ್ನು ಯಾವುದೇ ರೀತಿ ಒದಗಿಸ್ತಾ ಇರಲಿಲ್ಲ. ಹಾಗಾಗಿ ಬ್ರಿಟಿಷರು ಗ್ರಾಮದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಬಿಕ್ಕಟ್ಟನ್ನು ಹೆಚ್ಚಿಸಿದರು. ಈ ಬಿಕ್ಕಟ್ಟನ್ನು ಹೋಗಲಾಡಿಸ್ಲಿಕ್ಕೆ ಜಾರಿಗೆ ಬಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಭೂ ಸುಧಾರಣೆ ಪದ್ಧತಿ. ಹೌದಾ? ಭೂ ಸುಧಾರಣೆ ಅಂತಂದರೆ ಈಗ ಆಲ್ರೆಡಿ ನಾನು ಹೇಳಿದೆ ನಿಮಗೆ. ಸ್ವತಂತ್ರ ಪೂರ್ವದಲ್ಲಿ ಹೇಗೆ ಭೂ ಸುಧಾರಣೆಗಳು ಮಾಡಿದರು, ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಭೂ ಸುಧಾರಣೆಗಳಾದವು, ಸ್ವತಂತ್ರ ನಂತರದಲ್ಲಿ ಯಾವ ರೀತಿ ಭೂ ಸುಧಾರಣೆಗಳು ಆದವು ಅನ್ನೋಂಥದ್ದನ್ನು ನಿಮ್ಗೆ ಈಗ ಆಲ್ರೆಡಿ ನಾನು ಹೇಳಿದೆ. ಓಕೆನಾ? ಇಲ್ಲಿಯವರೆಗೆ ನಾನು ಹೇಳಿರ್ತಕ್ಕಂಥದ್ದು ನಿಮಗೆ ಒಂದು ಸೆಕೆಂಡ್ ಯೂನಿಟ್, ಇದು ಪೂರ್ತಿಯಾಗಿರ್ತಕ್ಕಂಥದ್ದು. ಇವತ್ತಿಗೆ ನಿಮಗೆ ಸೆಕೆಂಡ್ ಯೂನಿಟು ಕಂಪ್ಲೀಟ್ ಆಯಿತು. ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ನಾನು 3-4 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಸೆಂಡ್ ಮಾಡಿದ್ದೀನಿ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ರಿ. ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸು ಬರ್ತವೆ. ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ನೀವು ಸ್ಟಡಿ ಮಾಡೋದಕ್ಕೆ ಪ್ರಯತ್ನ ಪಡ್ರಿ.